ಭಾರತದ ಒಂದು ಪ್ರಮುಖ ರಾಜ್ಯ ಕರ್ನಾಟಕ. ಇಲ್ಲಿ ಪ್ರತಿಯೊಂದು ಕಲ್ಲುಗಳು ಒಂದೊಂದು ಕತೆ ಹೇಳ್ತಾವೆ. ಇಲ್ಲಿನ ಪ್ರತಿಯೊಂದು ಗುಹೆಗಳು ಒಂದೊಂದು ರೀತಿಯ ರಹಸ್ಯವಾಗಿವೆ. ಇಲ್ಲಿನ ಪ್ರತಿಯೊಂದು ದೇವಸ್ಥಾನಗಳು ಒಂದೊಂದು ನಿಗೂಢ ಹಿನ್ನೆಲೆಯನ್ನು ಹೊಂದಿವೆ. ಇಲ್ಲಿನ ಮಣ್ಣಿನ ಕಣ ಕಣದಲ್ಲೂ ಇತಿಹಾಸ ಅಡಗಿ ಕುಳಿತಿದೆ. ಇಲ್ಲಿನ ಕಲ್ಲು ಬಂಡೆ ಬೆಟ್ಟಗುಡ್ಡಗಳಲ್ಲಿ ದಂತಕಥೆಗಳು ಅಡಗಿವೆ. ಇಲ್ಲಿ ಕೆಲವೊಂದು ಇತಿಹಾಸ ಸ್ಥಳಗಳಲ್ಲಿ ಕಾಲಿಡಲು ನಮಗೆ ಸ್ಫೂರ್ತಿ ಸಿಗುತ್ತೆ. ಕೆಲವೊಂದು ಐತಿಹಾಸಿಕ ಸ್ಥಳಗಳಿಗೆ ಹೋದರೆ ಬೇರೆನೆ ಪ್ರಪಂಚಕ್ಕೆ ಹೋದ ಅನುಭೂತಿ ಸಿಗುತ್ತೆ. ಸಾವಿರಾರು ನಿಗೂಢ ಐತಿಹಾಸಿಕ ಕುತೂಹಲ ಭರಿತ ಸ್ಥಳಗಳ ಬಗ್ಗೆ ನಿಮಗೂ ತಿಳಿಯದ ವಿಷಯಗಳನ್ನು ಹುಡುಕಿ ತಂದಿದ್ದೇವೆ. ಇಂತಹ 10 ಹಲವು ಕುತೂಹಲ ಭರಿತ ಸ್ಥಳಗಳ ಬಗ್ಗೆ ತಿಳಿಯೋಣ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ರಹಸ್ಯ ಸ್ಥಳವಾಗಿ ತಲಕಾಡಿನ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. ಮೈಸೂರಿನಿಂದ 68 ಕಿಲೋಮೀಟರ್ ದೂರದಲ್ಲಿರುವ ಕಾವೇರಿ ನದಿಯ ದಡದಲ್ಲಿ ಇರುವ ಒಂದು ಸುಂದರ ನಗರ ತಲಕಾಡು. 30ಕ್ಕೂ ಹೆಚ್ಚು ಮನೋಹರ ದೇವಸ್ಥಾನಗಳನ್ನು ಹೊಂದಿದ್ದ ನಗರ. ತಲ ಮತ್ತು ಕಾಡು ಎಂಬ ಇಬ್ಬರು ಬೇಡರು ಆಳುತ್ತಿದ್ದ ಸ್ಥಳವಾಗಿದ್ದರಿಂದ ಇದನ್ನು ತಲಕಾಡು ಎಂದು ಕರೆಯುತ್ತಾರೆ. ಒಂದು ಕಾಲದಲ್ಲಿ ಇಲ್ಲಿ ನೂರಾರು ದೇವಸ್ಥಾನಗಳಿದ್ದವು. ಆದರೆ ಈಗ ಕೈ ಬೆರಳೆಣಿಕೆಯ ದೇವಸ್ಥಾನಗಳು ಮಾತ್ರ ಉಳಿದಿವೆ. ಈಗ ಇರುವ ಪಂಚಲಿಂಗೇಶ್ವರ ದೇವಸ್ಥಾನವು ತಲಕಾಡಿನ ಅತಿ ದೊಡ್ಡ ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ಅದ್ಭುತ ವಾಸ್ತುಕಲೆ, ವಾಸ್ತುಶಿಲ್ಪ, ಮನೋಹರ ಕೆತ್ತನೆಗಳು ನಮ್ಮ ಮನಸ್ಸನ್ನು ಮುದಗೊಳಿಸುತ್ತವೆ. ಪಂಚಲಿಂಗೇಶ್ವರ ದೇವರ ದರ್ಶನದಿಂದ ನಮಗೆ ವಿಶಿಷ್ಟ ಚೈತನ್ಯ ಮೂಡುತ್ತೆ ಮತ್ತು ನಮ್ಮ ಬದುಕಿನ ಸ್ಫೂರ್ತಿ ಇನ್ನೂ ಹೆಚ್ಚಾಗುತ್ತೆ. ಅದೇ ರೀತಿ ಕೀರ್ತಿನಾರಾಯಣ ದೇವಾಲಯವು ನಮ್ಮನ್ನು ಮನಸೊರೆಗೊಳಿಸಿದೆ. ಒಂದು ಕಾಲದಲ್ಲಿ ತಲಕಾಡು ಸ್ಥಳವನ್ನು ಚೋಳರು, ಮೈಸೂರು ಅರಸರು, ಗಂಗರು ಮತ್ತು ಹೊಯ್ಸಳ ರಾಜವಂಶಸ್ಥರು ವೈಭವದಿಂದ ಆಳಿದ್ದಾರೆ. ಇಲ್ಲಿನ ಮುಖ್ಯ ದೇವಸ್ಥಾನಗಳಾದ ಪಂಚಲಿಂಗ ದೇವಸ್ಥಾನ, ಮರಳೇಶ್ವರ ದೇವಸ್ಥಾನ, ಪಾತಾಳೇಶ್ವರ ದೇವಸ್ಥಾನ, ಅರ್ಕೇಶ್ವರ ದೇವಸ್ಥಾನ, ಕೀರ್ತಿ ನಾರಾಯಣ ದೇವಸ್ಥಾನ, ವೈದ್ಯೇಶ್ವರ ದೇವಸ್ಥಾನ ಇಲ್ಲಿ ಪ್ರಸಿದ್ಧಿ ಪಡೆದಿವೆ. ಮಹಾಶಿವರಾತ್ರಿಯ ದಿನ ದೇವಸ್ಥಾನದಿಂದ ಮರಳನ್ನು ತೆಗೆಯಲಾಗುತ್ತೆ ಮತ್ತು ಪಂಚಲಿಂಗಗಳನ್ನು ವಿಶಿಷ್ಟವಾಗಿ ಪೂಜಿಸಲಾಗುತ್ತೆ. ಉಳಿದ ದಿನಗಳಲ್ಲಿ ಎಲ್ಲಾ ದೇವಸ್ಥಾನಗಳ ಸುತ್ತಮುತ್ತಲೂ ಮರಳು ತುಂಬಿ ಹೋಗಿರುತ್ತೆ. ಹಾಗಾಗಿ ವರ್ಷ ಪೂರ್ತಿ ಮರಳನ್ನು ತೆಗಿತಲೇ ಇರಬೇಕಾಗುತ್ತೆ. ಹೌದು, ನೀವೇನಾದ್ರೂ ಮೊದಲ ಬಾರಿಗೆ ಈ ಸ್ಥಳಕ್ಕೆ ಆಗಮಿಸಿದ್ರೆ ಅಥವಾ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ನಾವೇನಾದ್ರೂ ಮರುಭೂಮಿಗೆ ಬಂದಿದ್ದೀವಾ ಅಂತ ಅನ್ಸುತ್ತೆ. ಆದರೆ ಈ ರಹಸ್ಯಮಯವಾದ ಸುಂದರ ನಗರ ಮರಳಿನಲ್ಲಿ ಮುಚ್ಚಿ ಹೋಗಲು ಹೇಗೆ ಸಾಧ್ಯ? ಹೌದು, ಈ ಸ್ಥಳದ ಈ ಪರಿಸ್ಥಿತಿಗೆ ಕಾರಣ ಒಂದು ಶಾಪವಂತೆ. ಯಾವುದು ಆ ಶಾಪ? ವಿವರವಾಗಿ ನೋಡೋಣ ಬನ್ನಿ. ಸುಮಾರು 4 ಶತಮಾನದ ಹಿಂದೆ ಮೈಸೂರು ರಾಜ್ಯದ ಸಾಮಂತರಾಗಿ ರಾಜಧಾನಿಯಾಗಿ ಮತ್ತೊಂದು ನಗರ ಅಂದ್ರೆ ಶ್ರೀರಂಗಪಟ್ಟಣ ಆಗಿತ್ತು. ರಂಗರಾಯ ಎಂಬ ರಾಜನು ಇದನ್ನು ಆಳ್ತಾ ಇದ್ದನು ಮತ್ತು ಆತನ ಹೆಂಡತಿಯ ಹೆಸರು ಅಲುಮೇಲಮ್ಮ ಆಗಿತ್ತು. ಶ್ರೀರಂಗರಾಯ ಕಾಯಿಲೆಗೆ ಬಿದ್ದಾಗ ತಲಕಾಡಿಗೆ ಹೋಗಿ ವೈದ್ಯೇಶ್ವರ ಸ್ವಾಮಿಯನ್ನು ಪೂಜಿಸಲು ತೀರ್ಮಾನಿಸಿದಳು ಅಲುಮೇಲಮ್ಮ. ಆದರೂ ಪತಿಯಾದ ಶ್ರೀರಂಗನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗೂ ತಲಕಾಡಿನಲ್ಲಿ ತೀರಿಕೊಂಡ ಹಾಗೂ ಅವನ ಹೆಂಡತಿಯಾದ ಅಲಮೇಲಮ್ಮ ಕಾವೇರಿಯ ಇನ್ನೊಂದು ದಡದಲ್ಲಿರುವ ಮಾಲಂಗಿ ಗ್ರಾಮಕ್ಕೆ ಹೋಗಿ ಹಾಗೂ ಶ್ರೀರಂಗಪಟ್ಟಣ ಮೈಸೂರು ರಾಜರ ವಶವಾಗಿತ್ತು. ಶ್ರೀರಂಗಪಟ್ಟಣದ ದೇವತೆಯಾದ ಶ್ರೀರಂಗ ಅಮ್ಮನವರಿಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದ ದಿನ ವಿಶೇಷ ಪೂಜೆಗಳು ಮಾಡ್ತಾ ಇದ್ರು. ಪೂಜೆಗೆ ಅಲಮೇಲಮ್ಮ ತನ್ನ ಆಭರಣಗಳಿಂದ ದೇವರಿಗೆ ಅಲಂಕಾರ ಮಾಡ್ತಾ ಇದ್ಲು ಹಾಗೂ ಪೂಜೆಯ ನಂತರ ಅವುಗಳನ್ನು ಮರಳಿ ಪಡೆಯುತ್ತಾ ಇದ್ಲು. ಈ ವಿಚಾರವನ್ನು ಶ್ರೀರಂಗಪಟ್ಟಣದ ದೇವಸ್ಥಾನದಿಂದ ತಿಳಿದುಕೊಂಡ ಮೈಸೂರಿನ ಮಹಾರಾಜರು ದೇವಸ್ಥಾನಕ್ಕೆ ಆಭರಣಗಳನ್ನು ಒಪ್ಪಿಸಬೇಕೆಂದು ಆಜ್ಞೆಯನ್ನು ಹೊರಡಿಸಿದರು. ಮಹಾರಾಜರ ಆಜ್ಞೆಯನ್ನು ತಿರಸ್ಕರಿಸಿದ ಅಲಮೇಲಮ್ಮ ಕೇವಲ ತನ್ನ ಮೂಗಿನ ಮೂಗುತಿಯನ್ನು ಮಾತ್ರ ದೇವಸ್ಥಾನಕ್ಕೆ ಒಪ್ಪಿಸಿ ಉಳಿದ ಆಭರಣಗಳನ್ನು ತನ್ನಲ್ಲೇ ಇಟ್ಟುಕೊಂಡಳು. ಆ ಆಭರಣಗಳನ್ನು ಕಿತ್ತುಕೊಳ್ಳಲು ಬಂದ ಸೈನಿಕರಿಗೆ ಆಭರಣಗಳು ಸಿಗಬಾರದು ಎಂದು ತನ್ನ ಮಡಿಲಲ್ಲಿ ಕಟ್ಟಿಕೊಂಡು ಕಾವೇರಿ ನದಿಗೆ ಹಾರಿದಳು ಮತ್ತು ಶಾಪವನ್ನು ಕೊಟ್ಟಳು. ಆ ಶಾಪ ಏನಪ್ಪಾ ಅಂದ್ರೆ ತಲಕಾಡು ಮರುಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಎಂದು ಶಾಪವನ್ನು ಕೊಟ್ಟಳು. ಅದರಂತೆ ತಲಕಾಡು ತುಂಬಾ ಮರಳು ತುಂಬಿ ಅರ್ಧದಷ್ಟು ದೇವಸ್ಥಾನಗಳು ಮುಚ್ಚಿ ಹೋಗಿವೆ. ಮಾಲಂಗಿ ಊರಿನ 3 ಕಡೆ ನೀರು ಹರಿದು ಮಡುವಾಗಿದೆ. ಅದರಂತೆ ಮೈಸೂರು ರಾಜರಿಗೆ ಮಕ್ಕಳಾಗಿಲ್ಲ ಎಂದು ಹೇಳಲಾಗುತ್ತದೆ. ಅಂದಿನಿಂದ ಮೈಸೂರಿನ ಅರಮನೆಯಲ್ಲಿ ನವರಾತ್ರಿಯ ಸಮಯದಲ್ಲಿ ಅಲಮೇಲಮ್ಮನ ಫೋಟೋ ಅಥವಾ ಪ್ರತಿಮೆಗೆ ಆಭರಣಗಳನ್ನು ತೊಡಿಸಿ ಪೂಜೆ ಮಾಡಲಾಗುತ್ತದೆ. ಈ ಘಟನೆ ನಿಜವೋ ಸುಳ್ಳೋ? ಅಲಮೇಲಮ್ಮ ನೀಡಿದ ಶಾಪ ಕಾಕತಾಳೀಯವೋ ಗೊತ್ತಿಲ್ಲ. ಆದರೆ ಆಕೆ ನೀಡಿದ ಶಾಪದಂತೆ ಎಲ್ಲವೂ ನಡೆದಿದೆ ಎನ್ನುವುದು ಸತ್ಯ.
ಇವತ್ತು ತಲಕಾಡಿನ ಬಗ್ಗೆ ನಮಗೆ ತಿಳಿದಿರೋ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಇನ್ನು 10 ಹಲವಾರು ಕುತೂಹಲ ಭರಿತ ಕರ್ನಾಟಕದ ರಹಸ್ಯಮಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.